ರಾಮಲಿಂಗಾರೆಡ್ಡಿ ಈ ಕಡೆ ಕೃಷ್ಣ ಬೈರೇಗೌಡ ಇದೀಗ ಮತ್ತೋರ್ವ ಮಂತ್ರಿಯಿಂದ ಬಂಡಾಯ. ಈಗಾಗಲೇ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟರು, ಏನೆಲ್ಲ ಹೈಡ್ರಾಮಾಗಳಾಯಿತು. ಒಂದು ಕಡೆ ಮತ್ತೊಂದು ಕಡೆ ಕೃಷ್ಣ ಬೈರೇಗೌಡ, ಇನ್ನು ಮತ್ತೋರ್ವ ಮಂತ್ರಿಯಿಂದ ಕೂಡ ಬಂಡಾಯ. ಇನ್ನು ಶಮನವಾಗಿಲ್ಲ KH ಮುನಿಯಪ್ಪ ಮುನಿಸು. ಮೊನ್ನೆ ಏರ್ಪೋರ್ಟ್ನಲ್ಲೇ ಶಮನಗೊಂಡಿದ್ದ ಮುನಿಸು ಆಹಾರ ಖಾತೆ ಮೇಲೆ ಮುನಿದುಕೊಂಡ ಮುನಿಯಪ್ಪ. ಆದ್ರೆ ಮತ್ತೆ ಖಾತೆ ಬದಲಾವಣೆ ಮುನಿಯಪ್ಪ ಪಟ್ಟನ್ನ ಹಿಡಿದಿದ್ದಾರೆ. ಮೊನ್ನೆ ರಾಹುಲ್ ಮಾತಿಗೆ ಅಸ್ತು ಎಂದಿದ್ದ ಮುನಿಯಪ್ಪ, ಆದ್ರೂ ಕೂಡ ಸಮಾಧಾನ ಶಮನ ಆಗಿಲ್ಲ. ಮುನಿಯಪ್ಪ ರದ್ದು, ಮತ್ತೆ ಅದೇ ರಾಗ, ಅದೇ ಹಾಡು. ಪಟ್ಟಕ್ಕಾಗಿ ಏರ್ಪೋರ್ಟ್ನಲ್ಲೇ KH ಮುನಿಯಪ್ಪ ಪಟ್ಟನ್ನ ಹಿಡಿದಿದ್ರು. ರಾಹುಲ್ ಗಾಂಧಿ ಬರೋವರೆಗೂ ಕಾದು ಕುಳಿತಿದ್ದಂತ ಸಚಿವ KH ಮುನಿಯಪ್ಪ. ಏರ್ಪೋರ್ಟ್ನಲ್ಲೇ ರಾಹುಲ್ ಜೊತೆ ಮುನಿಯಪ್ಪ ಚರ್ಚೆ ಆಗುತ್ತೆ, ಮಾತುಕತೆ ಆಗುತ್ತೆ. DCM ಪಟ್ಟ ಕೂಡ ಬೇಕೆಂದ KH ಮುನಿಯಪ್ಪ ಹಠ. DCM ಪಟ್ಟಕ್ಕಾಗಿ ರಾಹುಲ್ ಗಾಂಧಿ ಜೊತೆ ಮಾತುಕತೆ. ಆದ್ರೆ ದಲಿತ ನಾಯಕರಿಗೇನೆ DCM ಪಟ್ಟ ನೀಡಲಾಗಿದೆ. ಮುನಿಯಪ್ಪಗೆ ಸಮಾಧಾನದ ಬಲೆ ಬೀಸಿದ ರಾಹುಲ್ ಗಾಂಧಿ. ಸದ್ಯಕ್ಕೆ ಈ ಖಾತೆಯಲ್ಲಿ ಮುಂದುವರಿಯಿರಿ ಎಂದು ಸೂಚನೆಯನ್ನ ಕೊಟ್ಟರು ರಾಹುಲ್ ಗಾಂಧಿ. ಅದಕ್ಕೆ ಹೂ ಅಂತ ತಲೆ ಆಡಿಸಿದಂತಹ ಮುನಿಯಪ್ಪ ಈಗ ಮತ್ತೆ ಖ್ಯಾತೆಯನ್ನ ತೆಗಿತಾ ಇದ್ದಾರೆ. DCM ಪಟ್ಟ ಬೇಕು ಅಂತ ಹೇಳ್ತಿರುವಂತದ್ದು KH ಮುನಿಯಪ್ಪ. ದಲಿತ ಸಮುದಾಯದಲ್ಲೇ ದಲಿತರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಲ್ವಾ DCM ಸ್ಥಾನ ಅಂತ. ಒಂದು ಕಡೆ ನೋಡಿ, ಯಾರಿಗೂ ಯಾವ ಸಚಿವ ಸ್ಥಾನದ ಬಗ್ಗೆ ಕೂಡ ಸಮಾಧಾನನೇ ಇಲ್ಲ. ಇದು DCM ಕೊಟ್ಟವ್ರಿಗೆ ನಾನು CM ಆಗಬೇಕು ಅಂತ ಇದ್ದೆ ಅಂತ ಹೇಳ್ತಾರೆ, ಸಚಿವ ಸ್ಥಾನ ಕೊಟ್ಟವ್ರಿಗೆ ನಾನು DCM ಆಗಬೇಕು ಅಂತ ಹೇಳ್ತಾರೆ. ಅಂದರೆ ಯಾರಿಗೂ ಒಂದು ರೀತಿ ಅಸಮಾಧಾನವೇ ಇರುವಂಥದ್ದು. ಸಂಪುಟ ರಚನೆಯಲ್ಲಿ ಆದಂಥ ಗೊಂದಲಗಳು. ರಾಮಲಿಂಗಾರೆಡ್ಡಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅಂತ ಪಟ್ಟನ ಹಿಡಿತಾರೆ. ಕೃಷ್ಣ ಬೈರೇಗೌಡ, ನಾನೇ ಹಾಕೊಳ್ಳಿ, ನನಗೆ ಸಿಕ್ಕಿರುವಂಥ ಖಾತೆ, ಒಂದು ವೇಳೆ ನಾನು ಕೊಡ್ತೀನಿ ಅಂತ ಅಂದ್ರೆ ನನ್ನ ಬೆಂಬಲಿಗರು ಕೂಡ ಬುಗಿಲೇಳ್ತಾರೆ ಅಂತ ಹೇಳ್ತಾರೆ. ಮುನಿದ ಮಂತ್ರಿ ಈಗ ಮತ್ತೆ ಅದೇ ಆಹಾರ ಖಾತೆಯನ್ನ ಕೊಟ್ಟಿದ್ದಾರೆ. ನಾನು ಸೀನಿಯರ್, ನನಗೂ ಒಂದು ದೊಡ್ಡ ಖಾತೆ ನೀಡಿ ಅಂತ ಮಾತನಾಡ್ತಾರೆ ಮುನಿಯಪ್ಪ. ಕೊಟ್ಟ ಯಾವುದೇ ಖಾತೆ ನಿಭಾಯಿಸುವ ಗಟ್ಟಿತನ ನನಗಿದೆ, ಮೆಜಾರಿಟಿ ಯಾವುದು ಸೀನಿಯಾರಿಟಿ ನನಗೆ ಇದೆ ಅಂತ ಮಾತನಾಡ್ತಾರೆ. ಅಲ್ಲದೆ DCM ಪಟ್ಟಕ್ಕೆ ನಾನು ಅರ್ಹನಲ್ಲವೇ, ನನಗೂ ಕೂಡ ಕೊಡ್ಬೋದಲ್ಲ, ಸಮುದಾಯವಾರು ನಮಗೂ ಮೋಸವಾಗ್ತಿದೆ, ಸೀನಿಯಾರಿಟಿ ಮೇಲಾದರೂ ನನಗೆ DCM ನೀಡಬೇಕು, ಮುಂದೆ ನೋಡೋಣ ಎಂದ ರಾಹುಲ್ ಗಾಂಧಿ ಈ ಮಾತಿಗೆ. ನಾನು ಪಕ್ಷನಿಷ್ಠ ಕಾಂಗ್ರೆಸ್ ಹಿರಿಯ ನಾಯಕ, ನಾನು ಹೈಕಮಾಂಡ್ ಮಾತಿಗೆ ಬದ್ಧನಾಗಿ ನಡೆದಿದ್ದೇನೆ. ಈ ಸಂದರ್ಭದಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ ಮುನಿಯಪ್ಪ ಹೇಳ್ತಾರೆ, ಸಮಾಜ ಕಲ್ಯಾಣ ಇಲಾಖೆನೋ ಅಥವಾ ಕೃಷಿ ಖಾತೆನೋ ಯಾವುದೋ ಒಂದು ಕೊಡ್ಬೋದಿತ್ತಲ್ಲ, ನಮ್ಮ ಸೀನಿಯಾರಿಟಿ ಮೇರೆಗೆ, ನಾವು ಹಿರಿಯರು ರೀ, ನಾವು ಪಕ್ಷದಲ್ಲಿ 53 ವರ್ಷ ಕೆಲಸ ಮಾಡಿದ್ದೀವಿ, ದುಡ್ದಿದ್ದೀವಿ ನಾವೆಲ್ಲ, ನಮಗೆ ನಮ್ಮ ಸೀನಿಯಾರಿಟಿಗೆ ಬೆಲೆ ಇಲ್ವಾ? ಆ ಸಂದರ್ಭದಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ ಹೇಳ್ತಾರೆ, ಸಮಾಜ ಕಲ್ಯಾಣ ಇಲಾಖೆ ಇಲ್ಲ ಕೃಷಿ ಇಲಾಖೆ ಕೊಡಬೇಕಿತ್ತು ಅಂತ. ಆದರೆ ಈಗ DCM ಖಾತೆನಾದರೂ ಕೊಡಬಹುದಿತ್ತು ನನಗೆ ಅಂತ ಮುನಿಯಪ್ಪ ಹೇಳ್ತಾ ಇರುವಂಥದ್ದು. ಇಲ್ಲಿ ಸಮುದಾಯವಾರು ನೋಡಿದ್ರೆ ದಲಿತರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, DCM ಖಾತೆಯನ್ನ ಕೊಟ್ಟು ಪರಮೇಶ್ವರ್ಗೆ, ಡಾಕ್ಟರ್ G ಪರಮೇಶ್ವರ್ಗೆ ಕೊಟ್ಟಿದ್ದಾರಲ್ಲ, ಮಾಜಿ ಗೃಹ ಮಂತ್ರಿ. ಸೊ ಇಲ್ಲಿ ಯಾರಿಗೂ ಸಮಾಧಾನ ಇಲ್ಲ ಈಗ ಆದಂಥ ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಂದು ಕಡೆ ಅದೇ DCM ಪರಮೇಶ್ವರ್ ಅವರು ಮಾತನಾಡ್ತಾರೆ, ನಾನು CM ಆಗಕ್ಕೆ ಅರ್ಹನು, ಎಷ್ಟು ಬಾರಿ ಕೈ ತಪ್ಪಿದೆ ನನಗೆ CM ಸ್ಥಾನ, ಆಸೆ ತೋರಿಸಿ ಮತ್ತೆ ಹಿಂದಕ್ಕೆ ಬರುವಂಥ ಪ್ರಸಂಗಗಳು ಹೆಚ್ಚಾಗಿದೆ ಅಂತ. ಮುನಿಯಪ್ಪ ಕೂಡ ನಾನು DCM ಆಕಾಂಕ್ಷಿ, ರಾಹುಲ್ ಗಾಂಧಿ ಜೊತೆ ಮಾತನಾಡ್ತಾರೆ, ಬೇರೆ ಖಾತೆ ಕೊಡ್ಬೋದಿತ್ತು ಅಂತ. ರಾಹುಲ್ ಗಾಂಧಿ ಹೇಳಿದಂಥ ಮಾತಿಗೆ ಸಮಾಧಾನಗೊಳ್ತಾರೆ, ಹೂ ಅಂತ ತಲೆ ಆಡಿಸ್ತಾರೆ. ಈಗ ಮತ್ತೆ ಖಾತೆಯನ್ನು ತೆಗೆದಿರುವಂಥದ್ದು ನೋಡಿ. ಆಗ ಕೇಳಿದ್ದು ಸಮಾಜ ಕಲ್ಯಾಣ ಇಲಾಖೆ ಅಥವಾ ಕೃಷಿ ಖಾತೆ, ಯಾವುದಾದ್ರು ದೊಡ್ಡ ಖಾತೆಯನ್ನು ಕೊಡ್ಬೋದಿತ್ತು ನಮಗೆ ಅಂತ. ಬಟ್ ಈಗ DCM ಸ್ಥಾನನೇ ಕೊಡ್ಬೋದಿತ್ತು, ನಮಗೆ ಸೀನಿಯಾರಿಟಿ ಇದೆ ಅಂತ ಮಾತನಾಡ್ತಾ ಇರುವಂಥದ್ದು. ಆಂತರಿಕವಾಗಿ ಆಗ್ತಾ ಇದ್ದಂಥ ಗೊಂದಲಗಳು ಏನು, DK ಶಿವಕುಮಾರ್ ಮುಂದೆ ಇರುವಂಥ ಸವಾಲುಗಳು, ಸಚಿವರು ಕೂಡ ಎಲ್ಲ ಸಚಿವರು, ಇನ್ನೂ ಒಂದು ಸಚಿವ, ಇನ್ನು 13 ಜನರ ಇಲ್ಲಿ ಪ್ರಮಾಣ ವಚನ ಆಗಿರುವಂಥದ್ದು, ಇನ್ನೂ ಇದ್ದಾರೆ 20 ಸ್ಥಾನಗಳಿಗೆ.
ಅವಕಾಶ ಕಲ್ಪಿಸಿಕೊಡ್ಬೇಕು. ಅದ್ರ ಜೊತೆಗೆ 40ರಿಂದ 45 ಶಾಸಕರು ಲಾಭಿ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಆಕಾಂಕ್ಷಿಯಾಗಿದ್ದಾರೆ. ನನಗೂ ಕೊಡಿ ಅಂತಾನೆ ಹೇಳ್ತಾ ಇರುವಂಥದ್ದು. ರಾಜಕೀಯದಲ್ಲಿ ಯಾರು ಕೂಡ ಅಧಿಕಾರ ಬೇಡ ಅಂತ ಯಾರು ಹೇಳಲ್ಲ ಅಲ್ವಾ, ಎಲ್ಲರೂ ಕೂಡ ಆಕಾಂಕ್ಷಿಯಾಗಿ ಇರ್ತಾರೆ. ಬಟ್ ಇಲ್ಲಿ ಇನ್ನೂ DK ಶಿವಕುಮಾರ್ಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಸವಾಲುಗಳು ಎದುರಾಗುವಂಥದ್ದು ಇದೆ. CM ಆಗಿ ಈಗ ನಡೀತಾ ಇರುವಂತಹ ಹಾದಿ ಕಲ್ಲು ಮುಳ್ಳಿನ ಹಾದಿ ಅಂತ ನಾವು ಸ್ಟಾರ್ಟಿಂಗಲ್ಲಿ ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು DK ಶಿವಕುಮಾರ್ ಆಗಲೇ ಇದ್ರ ಬಗ್ಗೆ ಮಾತನಾಡ್ಬಿಟ್ಟಿದ್ದೀವಿ. ಮೊದಲನೇ ಒಂದು ಲಿಸ್ಟ್ನಲ್ಲಿ ಸಿದ್ದರಾಮಯ್ಯ ಬಣಕ್ಕೆ ಸಿದ್ದರಾಮಯ್ಯ ಆಪ್ತರಿಗೆ ಅಲ್ಲಿ ಅವಕಾಶವನ್ನ ಮಾಡಿಕೊಟ್ರು. ಇನ್ನು ಎರಡನೇ ಲಿಸ್ಟ್ನಲ್ಲಿ DK ಶಿವಕುಮಾರ್ ಅವರ ಆಪ್ತರಿಗೆ ಅವಕಾಶ ಮಾಡಿಕೊಡಲಾಗುತ್ತೆ. ಸೊ ಹೀಗಾಗಿ ಸಾಕಷ್ಟು ಸವಾಲುಗಳು ಮುಂದೆ ಇರುವಂಥದ್ದು.